ಸುಬ್ಬಾರೆಡ್ಡಿಗೆ ಗರ್ವಭಂಗವಾಗಿದ್ದರೆ ಮುನಿರಾಜುಗೆ ಆಶಾಭಂಗವಾಗಿದೆ. ಸಿಪಿಐಎಂ ಲೀಡರ್ ಡಾಕ್ಟರ್ ಅನಿಲ್ ಲೇವಡಿ. ಸುಬ್ಬಾರೆಡ್ಡಿ, ಮುನಿರಾಜು ಇಬ್ಬರು ಕೋಟಿ ಹಣ ಸುರಿದು ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ರು. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಶಾಸಕತ್ವ ಅಸಿಂಧುಗೊಳಿಸಿ ಆದೇಶ ಹೊರಡಿಸಿರುವ ಹೈಕೋರ್ಟ್ ತೀರ್ಮಾನವನ್ನು ಸ್ವಾಗತಿಸಿರುವ ಸಿಪಿಐ ಪಕ್ಷ, ಸುಬ್ಬಾರೆಡ್ಡಿ ಎಂಎಲ್ ಗಿರಿ ವಜಾ ಮಾಡಿ ನನ್ನನ್ನು ಜಯಶೀಲನನ್ನಾಗಿ ಘೋಷಿಸಿದೆ ಎಂದು ಕೇಳಿದ್ದು ತಪ್ಪು. ಕಳೆದ ಚುನಾವಣೆಯನ್ನು ಎದುರಿಸುವಾಗ ಇಬ್ಬರು ಕೋಟಿಗಟ್ಟಲೆ ಹಣ ಸುರಿದು ಚುನಾವಣೆ ಗೆಲ್ಲುವ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಸುಬ್ಬಾರೆಡ್ಡಿ ಗೆದ್ದಿದ್ದಾರೆ ಅಷ್ಟೇ. ಅಲ್ಲಿ ಮೂರನೇ ಅತಿ ಹೆಚ್ಚು ಮತ ಪಡೆದ ನಮ್ಮ ಮೇಲೂ ಇವರು ಅಪಪ್ರಚಾರ ಮಾಡಿದರು. ಸುಪ್ರೀಂ ಕೋರ್ಟ್ನಲ್ಲೂ ಇವರ ಶಾಸಕ ಸ್ಥಾನ ಕಿತ್ತೊಗೆದು ಮರು ಚುನಾವಣೆ ನಡೆಸಬೇಕೆಂದು ಮುಖಂಡ ಡಾಕ್ಟರ್ ಅನಿಲ್ ಅಭಿಪ್ರಾಯಪಟ್ಟರು. ನಿನ್ನೆ ಹೈಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪು ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಒಬ್ಬ ಜನಪ್ರತಿನಿಧಿ ಚುನಾವಣಾ ಅಕ್ರಮ ನಡೆಸಿದೆ ಅನ್ನೋದು ಕೋರ್ಟ್ ಕಂಡುಹಿಡಿಯುವಂತಾಗಿದ್ದು, ಚುನಾವಣಾ ಆಯೋಗ ಏನು ಮಾಡುತ್ತಿತ್ತು, ಅಭ್ಯರ್ಥಿಗಳು ಏನೇ ಮಾಡಿದರೂ ನಮಗೆ ಕಣ್ಣು ಕಾಣಿಸುತ್ತಿಲ್ಲ, ಕಿವಿಯು ಕೇಳಿಸುತ್ತಿಲ್ಲ ಎಂಬ ಧೋರಣೆಯಲ್ಲಿ ಕೆಲಸ ಮಾಡಿತ್ತು ಎನ್ನುವಂತಾಗಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಮ್ಮ ಶಾಸಕತ್ವ ಕಳೆದುಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದು ಹಾಸ್ಯಾಸ್ಪದ. ನ್ಯಾಯಾಲಯ ನೀಡಿರುವ ತೀರ್ಪು 100ಕ್ಕೆ 100ರಷ್ಟು ಸರಿಯಾಗಿದೆ. ಆದರೆ ಅವರ ಶಾಸಕತ್ವ ವಜಾಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದ ಬಿಜೆಪಿ ಅಭ್ಯರ್ಥಿ ಸಿ. ಮುನಿರಾಜು ಅವರನ್ನು ಅನರ್ಹಗೊಳಿಸಿ ನನ್ನನ್ನು ಜಯಶೀಲ ಅಭ್ಯರ್ಥಿ ಎಂದು ಘೋಷಿಸಿ ಎಂದು ಕೇಳಿದ್ದು ಮಾತ್ರ ಅಕ್ಷಮ್ಯ ಅಪರಾಧ. ಇವರಿಬ್ಬರು ಕಳ್ಳರೆ ಎಂದು ಸಿಪಿಐಎಂ ಪಕ್ಷದ ಮುಖಂಡರು ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಅನಿಲ್, ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಸುಬ್ಬಾರೆಡ್ಡಿ 120 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸಿ. ಮುನಿರಾಜು 80 ಕೋಟಿ ರೂಪಾಯಿ ಖರ್ಚು ಮಾಡಿ ಮತದಾರರನ್ನ ಮತಭ್ರಷ್ಟರನ್ನಾಗಿ ಮಾಡಿದ್ದಾರೆ. ಜತೆಗೆ ಸದಾ ಕಾರ್ಮಿಕ, ಕೂಲಿಕಾರ, ರೈತರೊಟ್ಟಿಗೆ ಹೋರಾಡಿ ಜೀವನ ಮಾಡುತ್ತಿರುವ ಸಿಪಿಐಎಂ ಪಕ್ಷದ ಅಭ್ಯರ್ಥಿ ವಿರುದ್ಧ ದುಡ್ಡು ಹಂಚುತ್ತಿರುವುದಾಗಿ ಬಿಟ್ಟಿ ಪ್ರಚಾರ ತೆಗೆದುಕೊಂಡಿತ್ತು. ನ್ಯಾಯಾಲಯ ಇಬ್ಬರಿಗೂ ತಕ್ಕ ಪಾಠ ಕಲಿಸಿದೆ. ಸುಪ್ರೀಂ ಕೋರ್ಟಲ್ಲೂ ಇದೇ ತೀರ್ಪನ್ನು ಎತ್ತಿ ಹಿಡಿದರೆ ನಿಜವಾದ ಪ್ರಜಾಪ್ರಭುತ್ವ ಎತ್ತಿ ಹಿಡಿದಂತೆ ಆಗುತ್ತದೆ. ಜೊತೆಗೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮರು ಚುನಾವಣೆ ನಡೆಸಿ ಜನರಿಂದ ಹೊಸ ಆಯ್ಕೆಯನ್ನ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ನಿನ್ನೆ ದಿನ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಏನು ಬಾಗೇಪಲ್ಲಿ ಶಾಸಕರಾದಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರನ್ನ ಅಸಿಂಧು ಮಾಡಿದ್ದಾರೆ. ಅವರು ಚುನಾವಣೆ ಅಕ್ರಮಗಳನ್ನ ಎಸಗಿದ್ದಾರೆ ಅಂತೇಳಿ ಏನು ಕಳೆದ 2.5 ವರ್ಷಗಳ ಹಿಂದೆ ಒಂದು ದಾವೆಯನ್ನು ಹೂಡಿದ್ರು. ಆ ದಾವೆಯ ತೀರ್ಪು ನಿನ್ನೆ ಬಂದು ಅವರು ಅಸಿಂಧರಾಗಿದ್ದಾರೆ. ಕಮ್ಯುನಿಸ್ಟ್ ಪಕ್ಷ ಇವತ್ತಿಂದ ಅಲ್ಲ, ಅವರು ಏನು 2013ರಲ್ಲಿ ಅವರೇನು ಚುನಾವಣೆಗೆ ನಿಲ್ತಕ್ಕಂಥ ಸಂದರ್ಭದಲ್ಲಿಂದಲೂ ಕೂಡ ಬಹಳ ಸ್ಪಷ್ಟವಾಗಿ ಜನರಿಗೆ, ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ತಿಳಿಸ್ತಾ ಬಂದಿದ್ದೇವೆ. ಇವರ ಅಕ್ರಮದ ಆಸ್ತಿ ಸಂಪಾದನೆ ಮತ್ತು ಅಕ್ರಮದ ಮಾರ್ಗದಲ್ಲಿ ಅವರು ಗಳಿಸ್ತಾ ಇರತಕ್ಕಂಥ ಸಂಪತ್ತನ್ನು, ಅವರ ಬಂಡವಾಳವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಜನರ ಬಡತನವನ್ನು ಅವರು ಬಂಡವಾಳವನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ನಾವು ಜನರಿಗೆ ತಿಳುವಳಿಕೆಯನ್ನು ಕೊಡ್ತಾನೆ ಬಂದಿದ್ದೇವೆ. ಇವತ್ತು ಕಮ್ಯುನಿಸ್ಟ್ ಪಕ್ಷ ಏನು ಹೇಳ್ತಾ ಇತ್ತು ಅದು ಸತ್ಯ ಅಂತೇಳಿ ಇವತ್ತು ಸಾಬೀತಾಗಿದೆ. ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ, ಇವಾಗ ಅವರು ಮೋಸ ಮಾಡಿರ್ತಕ್ಕಂಥದ್ದು ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ. ಇಡೀ ಇವತ್ತು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಂದು ಚುನಾವಣಾ ಇತಿಹಾಸದಲ್ಲಿ ಇವರು ಮೊಟ್ಟ ಮೊದಲನೇ ಶಾಸಕರು ಇವತ್ತು ಅಸಿಂಧು ಆಗ್ತಾ ಇರ್ತಕ್ಕಂಥದ್ದು. ಇದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಅಂತೇಳಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಚುನಾವಣೆ ಆಯೋಗವನ್ನ ಮೋಸ ಮಾಡ್ತಕ್ಕಂಥದ್ದು, ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನ ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಕೂಡಲೇ ಚುನಾವಣಾ ಆಯೋಗವು ಅವರ ಮೇಲೆ ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆ ಈ ಕೂಡಲೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಕೂಡ ನಡೆಸಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕದ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಇಂಥ ಶಾಸಕರಿಗೆ
ಏನೆಲ್ಲ ಸವಲತ್ತುಗಳನ್ನು ಕೊಟ್ಟಿತ್ತು ಅವೆಲ್ಲ ಹಿಂಪಡೆಯಬೇಕು, ಏನೆಲ್ಲ ಹಣಕಾಸನ್ನು ಅವರು ವರ್ಗಾವಣೆ ಮಾಡಿದ್ರು ಅದೆಲ್ಲವೂ ಕೂಡ ಅವರು ವಸೂಲು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ಅದೇ ರೀತಿ ಏನು ಇವತ್ತು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನ್ ನಡೆದಿದೆ ಇದರಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಅವರನ್ನ ಒಬ್ಬ ವ್ಯಕ್ತಿಯಾಗಿ ನೋಡೋದಕ್ಕಿಂತ ಇದು ಒಂದು ವ್ಯವಸ್ಥೆ. ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಬರಕ್ಕಿಂತ ಮುಂಚೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಣಕಾಸಿನ ಚುನಾವಣೆ ಸಂದರ್ಭದಲ್ಲಿ ಹಣಕಾಸಿನ ವಹಿವಾಟು ನಡೀತಾ ಇದ್ರು ಕೂಡ ಅದಕ್ಕೆ ಒಂದು ರಚನಾತ್ಮಕವಾಗಿ ಒಂದು ಸ್ಟ್ರಕ್ಚರಲ್ ಇದನ್ನ ಕೊಟ್ಟಿರ್ತಕ್ಕಂಥ ಘನತೆ ಸುಬ್ಬಾರೆಡ್ಡಿಗೆ ಸಿಗ್ತದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಹಣಕಾಸನ್ನ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಘನತೆ ಸುಬ್ಬಾರೆಡ್ಡಿಗೆ ಸಿಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರು ಏನು ನಮ್ಮ ಇಲ್ಲಿನ ಯುವಕರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಅವಕಾಶಗಳಿಲ್ಲದೆ, ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಅವಕಾಶಗಳಲ್ಲಿ ಇಲ್ಲದೆ ಬೆಂಗಳೂರು ನಗರಕ್ಕೆ ಹೋಗಿ ಅಲ್ಲಿ ಉದ್ಯೋಗವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಂತ ಹುಡುಗರನ್ನೆಲ್ಲವರನ್ನು ಕೂಡ ಇವರು ಬ್ಯಾಚ್ಗಳನ್ನಾಗಿ ಮಾಡಿ ಅವರ ಕೈಯಲ್ಲಿ ವೋಟರ್ ಲಿಸ್ಟು ಹಣವನ್ನು ಕೊಟ್ಟು ಪ್ರತಿಯೊಂದು ಮನೆಗೂ ತಲುಪ್ತಕ್ಕಂಥ ರೀತಿಯಲ್ಲಿ ಚುನಾವಣೆಯನ್ನ ಒಂದು ಹಣಕಾಸಿನ ಒಂದು ಏನಂತಾರೆ ಅದನ್ನ ಒಂದು ವ್ಯಾಪಾರ ಒಂದು ದಂಧೆಯಾಗಿ ಮಾರ್ಪಾಟು ಮಾಡಿರ್ತಕ್ಕಂಥ ಘನತೆ ಏನಾದರೂ ಸೇರಿದ್ರೆ ಅದು ಸುಬ್ಬಾರೆಡ್ಡಿಗೆ ಸೇರ್ತದೆ ಅಂತೇಳಿ ನಾವು ನೇರವಾಗಿ ಹೇಳಲಿಕ್ಕೆ ಈಗಲಾದರೂ ಕೂಡ ಜನರು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದರಲ್ಲೂ ಸಂಸದೀಯ ಪ್ರಜಾಪ್ರಭುತ್ವ ರೀತಿ ಈಗೇನು ಬಿಜೆಪಿ ಅಭ್ಯರ್ಥಿ ಆಗಿದ್ರು ಕಳೆದ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ, ಅವರು ಕೂಡ ಇದೇ ರೀತಿಯಾದಂತಹ ಒಂದು ವರ್ತನೆ ಇರ್ತಕ್ಕಂಥವ್ರು. ಅವ್ರಿಗೂ ಇವ್ರಿಗೂ ದೊಡ್ಡ ವ್ಯತ್ಯಾಸ ಇಲ್ಲ. ಇದನ್ನ ಜನರು ಕಳಿಸ್ಬೇಕು. ಸುಬ್ಬಾರೆಡ್ಡಿ ಅವರು ಚುನಾವಣೆ ಪೂರ್ವದಲ್ಲಿ ಅಂದ್ರೆ 2013ರಲ್ಲಿ ಅವರು ಚುನಾವಣೆ ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ಅವರೂ ಕೂಡ ಬಂದಿದ್ದು ನಾನು ಸಮಾಜ ಸೇವಕ ಅಂತ, ಅವರೂ ಕೂಡ ಬಂದಿದ್ದು ನಾವೇನೇನು ಮಾಡ್ತೀನಿ ಜನರನ್ನ ಉದ್ಧಾರ ಮಾಡ್ತೀನಿ ಅಂತ ಲೆಕ್ಕದಲ್ಲಿ ಬಂದ್ರು. ಅವರು ಯಾವ ಸಾಂಸ್ಕೃತಿಕ ಮಾಧ್ಯಮವನ್ನ ಬಳಸಬೇಕೋ ಅದೆಲ್ಲವನ್ನೂ ಕೂಡ ಇವತ್ತು ಅವರು ಭ್ರಷ್ಟಾಚಾರವನ್ನು ಅದರೆಲ್ಲವರಲ್ಲೂ ಕೂಡ ಅದರಲ್ಲಿ ಒಂಥರ ಬೇರುಗಳು ಬೀಳೋ ಮಟ್ಟಕ್ಕೆ ಇವತ್ತು ಅದನ್ನ ಅವರು ನಿರ್ಮಾಣ ಮಾಡಿಟ್ಟಿದ್ದಾರೆ. ಧೋರಣೆಯನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾನು ನಮ್ಮ ಮಾಧ್ಯಮದ ಮೂಲಕ ಜನಸಾಮಾನ್ಯರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ದಯವಿಟ್ಟು ಇದನ್ನು ಒಬ್ಬ ವ್ಯಕ್ತಿಯಾಗಿ ನೋಡೋಂಥ ಅವಶ್ಯಕತೆ ಇಲ್ಲ. ಇದು ಒಂದು ವರ್ಗ. ಯಾರು ಕಳ್ಳ ಮಾರ್ಗದಲ್ಲಿ ಅನೈತಿಕವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿರ್ತಾರೆ, ಅದು ಯಾರಾದರೂ ಆಗಿರ್ಬೋದು, ಅವರು ಇವತ್ತು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಕಗ್ಗೊಲೆ ಮಾಡಿ ಅದನ್ನ ಭ್ರಷ್ಟಾಚಾರಕ್ಕೆ ತಳ್ತಾ ಇರ್ತಕ್ಕಂಥದ್ದು, ಜನಸಾಮಾನ್ಯರ ಜೀವನವನ್ನ ಇನ್ನಷ್ಟು ಅವರು ಕಷ್ಟಕ್ಕೆ ತಳ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ. ಸೊ ಆ ವರ್ಗದ ಲಕ್ಷಣವನ್ನ ಇವತ್ತು ಸಾಮಾನ್ಯ ಜನರು ಗುರುತಿಸಬೇಕಾಗ್ತದೆ. ಈ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ಮೇಲು ಅಂತಕ್ಕಂಥ ಮಾತು ಬೇಡ. ಈ ವರ್ಗ ಇವರು ಈ ಹಣವನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು ಅವರು ಹೇಗೆ ಜೀವನವನ್ನು ಮಾಡ್ತಾ ಇದ್ದಾರೆ, ಇವತ್ತು ನಮ್ಮನ್ನು ಪ್ರತಿನಿಧಿಸಬೇಕಂತಂದ್ರೆ ಅವರ ತಿಳುವಳಿಕೆ ಮಟ್ಟ ಏನು, ಅವರ ಅರ್ಹತೆ ಏನು, ಅವ್ರು ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಕಮ್ಯುನಿಸ್ಟ್ ಪಕ್ಷ ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ, ಇವಾಗಲೇ ಅಲ್ಲ, ಕಮ್ಯುನಿಸ್ಟ್ ಪಕ್ಷ ಈ ದೇಶದಲ್ಲಿ 1920ನೇ ಒಂದು ಇಸ್ವಿಯಲ್ಲಿ ಪ್ರಾರಂಭ ಆಗ್ತ ದಿವಸದಿಂದಲೂ ಕೂಡ ನಾವು ಬಹಳ ಸ್ಪಷ್ಟವಾಗಿ ಸಾಮಾನ್ಯ ಜನರ, ದುಡಿಯುವ ವರ್ಗದವರ, ಶೋಷಿತರ ಪರ ನಿಲ್ತಕ್ಕಂತಹ ಏಕೈಕ ರಾಜಕೀಯ ಪಕ್ಷ. ನೀವು ಭಾರತ ದೇಶದ ಮಟ್ಟಿಗೆ ಆಗಲಿ ಪ್ರಪಂಚಾದ್ಯಂತ ಆಗಲಿ ಇವತ್ತು ಏನಕ್ಕೆ ಕಮ್ಯುನಿಸ್ಟ್ ಪಕ್ಷ ಆಗಿ ನಿಂತಿದೆ? ನಾವು ಎಷ್ಟೇ ನಮ್ಮ ಮೇಲೆ ಅಪಪ್ರಚಾರ ಬಂದ್ರು, ಎಷ್ಟೇ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದ್ರು, ಎಷ್ಟೇ ನಮ್ಮ ಮೇಲೆ ಇವತ್ತು ಶೋಷಣೆ ಕೂಡ ಕಮ್ಯುನಿಸ್ಟ್ ಪಕ್ಷ ಗುರಿ ಆಗ್ತಾ ಇದೆ, ಹಂಗಿದ್ರೂ ಕೂಡ ನಾವು ಸಾಮಾನ್ಯ ಜನರ ಪರ ನಿಂತು ಈ ಎಲ್ಲ ಅನೈತಿಕ ಶಕ್ತಿಗಳನ್ನ ಎದುರಿಸಲಿಕ್ಕೆ ಸಿದ್ಧ ಇದ್ದೇವೆ. ಮುಂದಿನ ಚುನಾವಣೆಗಳಲ್ಲಿ ಏನು ಇವತ್ತು ಇದರಿಂದ ಒಂದು ಗುಣಪಾಠವನ್ನ ಕಲಿಬೇಕಾಗಿದೆ. ಇದು ನನ್ನ ಮಟ್ಟಿಗೆ ಕಾಂಗ್ರೆಸ್ ಪಕ್ಷವೂ ಕೂಡ ಇಂತಹ ಅಭ್ಯರ್ಥಿಗಳನ್ನ ಚುನಾವಣೆಯಲ್ಲಿ ನಿಲ್ಲಿಸಿದ್ದಕ್ಕೆ ಅವರು ಇವತ್ತು ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಅವರು ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೋರ್ತಕ್ಕಂಥದ್ದು ಅವರ ಜವಾಬ್ದಾರಿ ಆಗ್ತದೆ.
ಇನ್ನು ಇಂದಿನ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿ ವೆಂಕಟಪ್ಪ, ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಪ್ಪ, ಮುಖಂಡ ಚನ್ನರಾಯಪ್ಪ, ಜಯರಾಮ ರೆಡ್ಡಿ, ರಘುನಾಥ ರೆಡ್ಡಿ, ಅಂಬರೀಶ್ ಇತರರು ಇದ್ದರು.